ವೆಲ್ಕಮ್ ಟು ಅವನಿರಾಜ್ ಲೈವ್. ಇವತ್ತು ಬೆಳಗ್ಗೆಯಿಂದಲೇ ಆಲೇ ಟೈಮ್ ಬಂದು 7:30 ಆಗಿದೆ. 7:30ಇಂದಲೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನಪ್ಪ ಅಂತ ಅಂದರೆ, ಇವತ್ತು ಬೆಳಗ್ಗೆನೇ ಎದ್ದು ಬಾಕ್ಲೆಲ್ಲ ನೀರು ಹಾಕಿದ್ದೀನಿ, ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಅಂದರೆ ನಾವು ಕಾಫಿ ಟೀ ಕುಡಿತೀವಲ್ಲ ಅಷ್ಟು ಅದಕ್ಕೆ ಕಾಯಿಸ್ಕೋಬೇಕು. ಅದನ್ನು ಫುಲ್ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಕುಡಿಬೇಕು ಫಸ್ಟ್. ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಹಾಗೆಯೇ ಈ ಚೊಂಬಲ್ ಪೂರ್ತಿ ಬಿಸಿನೀರಾಗಿ ಕಾಯಿಸ್ಕೊಂಡು ಕುಡ್ದಾಯಿತು. ಹಾಗೆಯೇ ಎಲ್ಲ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಕುಡಿತಾರೆ. ಬಟ್ ನಮ್ಮದು ಹೀಟ್ ಬಾಡಿ ಆಗಿರೋದ್ರಿಂದ ಕುಡಿಯೋಕ್ಕಾಗಲ್ಲ ನಿಂಬೆಹಣ್ಣು. ಅದಕ್ಕೋಸ್ಕರ ಬಿಸಿ ವಾಟರ್ನೇ ಕುಡಿಯೋದ್ರಿಂದನೂ ರಿಡ್ಯೂಸ್ ಆಗುತ್ತೆ ಫ್ಯಾಟು. ಹಾಗೆಯೇ ಇನ್ನೊಂದು ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಎಕ್ಸಸೈಸ್ ಮಾಡೋದು ಅಂತ. ಇದು ನೋಡಿ, ಎಕ್ಸಸೈಸ್ ಮಾಡೋದಕ್ಕೆ ಇದು ಮೀಶೋ, ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲೇಬಲ್ ಇದೆ. ಇದು ಕಾಸ್ಟ್ ಬಂದು $241 ಸಮಥಿಂಗ್ ಇದೆ, $241. ಬೇಗ ಫ್ಯಾಟ್ನ ರಿಡ್ಯೂಸ್ ಮಾಡುತ್ತೆ. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ, ಮೀಶೋದಲ್ಲಿ ಸಿಗುತ್ತೆ. ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ, ಓಕೆನಾ? ಏನಪ್ಪ ಅಂತ ಅಂದರೆ, ಇದ್ರ ಮೇಲೆ ಮುಳ್ಳು ಥರ ಇದೆ. ಇದ್ರ ಮೇಲೆ ಕಾಲಿಟ್ಟಾಗ ನಮ್ಮದು ಕಾಲು ಏನಿದೆಯೋ ಪಾದ, ಅಲ್ಲಿ ರಕ್ತ ಚಲನೆಯೂ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಈ ಥರ ಇದೆ ಮುಳ್ಳು ಥರ. ಇದ್ರ ಮೇಲೆ ಇಲ್ಲೊಂದು ಕಾಲು ಇಟ್ಕೊಂಡು ಎಕ್ಸಸೈಸ್ ಮಾಡೋ ಅಂಥದ್ದು. ಇದ್ರ ಮೇಲೆ ಕಾಲಿಟ್ಟು ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ನಮ್ಮ ಕಾಲಲ್ಲಿ ಏನಪ್ಪ ಅಂತಂದರೆ ರಕ್ತ ಚಲನೆ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ತುಂಬ ಫ್ಯಾಟ್ ರಿಡ್ಯೂಸ್ ಆಗುತ್ತೆ, ಬೇಗನೆ ರಿಡ್ಯೂಸ್ ಆಗುತ್ತೆ. ಮತ್ತು ನಮ್ಮ ಡಯಟ್ ಫುಡ್ಡು ಕೂಡ ಅದೇ ರೀತಿಯೇ ಇರಬೇಕು, ಆಗ ಬಾಡಿ ಫ್ಯಾಟ್ ರಿಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ರೀತಿ ಇದೆ. ನಮಗೆ ಸಪೋರ್ಟಿವ್ ಆಗಿ ಏನಾದರೂ ಇಟ್ಕೊಂಡ್ರೇ ನಮಗೆ ಮಾಡೋಕ್ಕಾಗೋದು. ಅದಕ್ಕೆ ನಾನು ಡ್ರಮ್ ಮುಂದೆ ಇಟ್ಕೊಂಡಿದ್ದೀನಿ ಇದನ್ನು. ಹಾಗೆಯೇ ಒಂದು ಕಾಲು ಈ ಥರ ಇಡಬೇಕು, ಕೈನೂ ಕೂಡ ಈ ಥರ ಇಟ್ಕೋಬೇಕು ಸಪೋರ್ಟಿವ್ ಆಗಿ. ಅದು ರೌಂಡ್ ಬರುತ್ತಲ್ಲ, ಸ್ಕಿಪ್ಟಾಗಿ ಬೀಳೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಇನ್ನೊಂದು ಕಾಲನ್ನು ಕೂಡ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ಇಲ್ಲಿ ಕೈನೂ ಇಟ್ಕೊಂಡು ನೋಡಿ ಈ ಥರ ತಿರುಗಬೇಕು. ಸೊಂಟದಲ್ಲಿರೋ ಫ್ಯಾಟು ಮತ್ತು ಹೊಟ್ಟೆ ಬಜ್ಜು ತುಂಬಾ ರಿಡ್ಯೂಸ್ ಆಗುತ್ತೆ. ಅಂದರೆ ಬ್ಯಾಲೆನ್ಸಿಗಾಗಿ ನಾವು ಹಿಂಗೆ ಇಟ್ಕೊಳ್ಳೇಬೇಕು, ಓಕೆನಾ? ಹಿಂಗೆ ಇಟ್ಕೊಂಡ್ರೇ ನಾವು ಮಾಡೋಕ್ಕಾಗೋದು. ಈ ಥರ ನೋಡಿ, ಬ್ಯಾಲೆನ್ಸಿಗಾಗಿ ಇಟ್ಕೊಂಡು ಈ ಥರ ಹಿಂಗೆ ತಿರುಗಬೇಕು. ಈ ಥರ ಒಂದು 100 ಟೈಮ್ಸು ಈ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ಸೊಂಟದಲ್ಲಿರೋ ಫ್ಯಾಟು ಮತ್ತು ಹೊಟ್ಟೆಯಲ್ಲಿರೋ ಫ್ಯಾಟು ರಿಡ್ಯೂಸ್ ಆಗುತ್ತೆ. ಹಾಗೆ ಬಿಸಿನೀರನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಬಿಸಿನೀರನ್ನ ತೊಗೊಳ್ಳೇಬೇಕು. ನಿಮ್ಗೇನಾದ್ರು ನಿಮ್ಮ ಬಾಡಿ ಕೂಲಾಗಿರುತ್ತೆ, ಹೀಟ್ ಆಗೋಲ್ಲ ಅನ್ನೋರು ಅದರೊಳಗಡೆ ನಿಂಬೆಹಣ್ಣ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಓಕೆನಾ? ಹಾಗೆ ಆಯಿಲ್ ಐಟಮ್ ಆಗಿರ್ಬೋದು ಮತ್ತು ಸಿಹಿ ಆಗಿರೋ ಐಟಮ್ ಆಗಿರ್ಬೋದು, ಅದನ್ನೆಲ್ಲನೂ ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದರೆ. ಆಮೇಲೆ ಇದೊಂದು ಮೇನು ಎಕ್ಸಸೈಸ್. ಇದರಿಂದ ಅಂತೂ ನಾನು ಇವಾಗ ತೋರಿಸಿದ್ದೀನಲ್ಲ, ಅದರಿಂದ ಅಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಯಾರೂ ಇದು ಮಾಡ್ಕೋಬೇಡಿ, ಬೈ ಮಾಡಿಕೊಂಡು ಮಾಡಿ ಅಂತ ಹೇಳ್ತೀನಿ. ಯಾವುದ್ರಿಂದನೂ ನಮಗೆ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂದರೆ ಇದೊಂದು ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆಯೇ ಏನಪ್ಪ ಅಂತಂದರೆ ಇದಾಯಿತು. ಇವಾಗ ಬನ್ನಿ ನೆಕ್ಸ್ಟ್ ತಿಂಡಿ ಏನು ಮಾಡೋಣ ನೋಡೋಣ. ತಿಂಡಿಗೆ ಪುಳಿಯೋಗರೆ ರೆಡಿಯಾಗಿದೆ, ತಿನ್ನಬೇಕು ಈಗ, ರೆಡಿಯಾಗಿದೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.